ಹಗರಣ 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 ಈ ಒಂದು ಹೆಸರು ಕೇಳಿ ತಲೆ ಕೆಟ್ಟು ಕೆರಡದೋಗಿದೆ. ಯಾಕೆ ತೇಜ, ಏನಾಯ್ತು, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀಯ ಅಂತ ಕೇಳ್ತೀರಾ? ವಿಷಯ ಇದೆ. ಈ ಒಂದು ವಿಷಯನ ನೀವು ತಿಳ್ಕೊಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾ ಈ ವಿಷಯ ಹೇಳೋದು, ಹಂಗಂತೇನಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಕೂಡ ಈ ವಿಷಯನ ಹೇಳ್ತೀನಿ. ನಾನಿರೋದು ವಿಷಯ ಹೇಳೋದಕ್ಕಷ್ಟೇ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಯ್, ನಾನು ನಿಮ್ಮ ತೇಜ. ವೆಲ್ಕಮ್ ಟು ನಮ್ಮ ಮಾತು ನಿಮ್ಮ ನೋಟ. ಕಳೆದ 1.5 ವರ್ಷದಿಂದ ರಾಜ್ಯದಲ್ಲಿ ಏನೇನೆಲ್ಲ ಆಯಿತು. ಅಧಿಕಾರದಿಂದ ದೂರ ಇದ್ದಂತಹ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಇಟ್ಕೊಂಡ್ಬಂದು ಅಧಿಕಾರಕ್ಕೆ ಬಂತು. 40% ಅಂತ ಹೆಸರು ತಗೊಂಡಿರುವಂತ ಬಿಜೆಪಿನ ನಮ್ಮ ಜನ ಎಲ್ಲ ಏನು ಮಾಡಿದ್ರು, ತಗೊಂಡೋಗಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರಿಸ್ಬಿಟ್ರು. ಇನ್ನು ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿಗಾಗಿ DK ಶಿವಣ್ಣ ಒಂದ್ ಕಡೆ, ಸಿದ್ದರಾಮಯ್ಯ ಬಣ ಒಂದ್ ಕಡೆ ಅಂತ ಡಿವೈಡ್ ಆಗೋಯ್ತು. ಇನ್ನು ರಾಜ್ಯಕ್ಕೆ ಬರ ಬಂತು, ಡೆಂಗ್ಯೂ ಬಂತು, ಏಡ್ಸ್ ರೋಗಿಗಳ ಸಂಖ್ಯೆ ಜಾಸ್ತಿ ಆಯಿತು. ಇಷ್ಟೆಲ್ಲ ಆಗ್ತಿರೋ ಸಂದರ್ಭದಲ್ಲಿ ಹಗರಣಗಳ ಸುರಿಮಳೆನೇ ರಾಜ್ಯದಲ್ಲಿ ನಡೆದೋಯ್ತು. ಎಷ್ಟೆಲ್ಲ ಹಗರಣ: ಮೂಡ ಹಗರಣ, ವಾಲ್ಮೀಕಿ ಹಗರಣ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಗರಣ, APSC ಹಗರಣ, ಇತ್ತೀಚೆಗೆ ಸ್ಯಾಂಡಲ್ವುಡ್ ನ ಸೆಕ್ಸ್ ಹಗರಣ. ಹೋಗು, ಇಷ್ಟೊಂದು ಹಗರಣ ನಮ್ಮ ರಾಜ್ಯದಲ್ಲಿ ನಡೆದೋಯ್ತಾ? ಅದು ಕೇವಲ 1.5 ವರ್ಷದಲ್ಲಿ ಅಲ್ಲ, 5 ವರ್ಷದಲ್ಲಿ ನಡಿಬೇಕಾಗಿರುವಂತ ಹಗರಣ ಕೇವಲ 1.5 ವರ್ಷದಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ಅಂದ್ರೆ ಅವ್ರಿಗೆ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿನೇ ಕೊಡಿಸ್ಬೇಕು. ಇಲ್ಲ, ಮೋದಿ ಅವ್ರಿಗೆ ಹೇಳಿ ಭಾರತ ರತ್ನ ಅವಾರ್ಡೇ ಕೊಡಿಸ್ಬೇಕು ಈ ಸರ್ಕಾರಕ್ಕೆ. ಇಷ್ಟೊಂದೆಲ್ಲ ಹಗರಣ ನಡೆಯೋಕ್ಕೆ ಕಾರಣ ಏನು ಗೊತ್ತಾ? ವೆರಿ ಸಿಂಪಲ್. ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿತ್ತಲ್ಲ, 5 ಗ್ಯಾರಂಟಿ. ಈ 5 ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಕ್ ಇವತ್ತು ಆಗ್ತಾ ಇಲ್ಲ ಅವ್ರ ಕೈಲಿ. ಇವುಗಳನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೋಸ್ಕರ ಈ ತರ ಹಗರಣಗಳನ್ನ ಒಂದೊಂದಾಗೇ ಮಾಡ್ತಾ ಬರ್ತಿದ್ದಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಈ ಗಾದೆ ಬರೀ ಬಡವ್ರಿಗೆ ಮಾತ್ರ ಅನ್ವಯಿಸೋದು, ರಾಜಕಾರಣಿಗಳಿಗೆ ಅನ್ವಯಿಸೋದೇ ಇಲ್ಲ. ಯಾಕೆ ಹೇಳಿ? ರಾಜಕಾರಣಿಗಳು ಮನುಷ್ಯರೇ ಅಲ್ಲ, ಅವರೆಲ್ಲ ಮೇಲಿಂದ ಉದುರಿರುವಂತಹ VIP ಕಿಡ್ಸ್ಗಳು. ಅವ್ರಿಗೆ ಈ ಗಾದೆನ ಹೆಂಗ್ ಮಾಡಿಫೈ ಮಾಡ್ಕೊಬೇಕು ಹಂಗೆ ಮಾಡ್ಕೊಂತಾರೆ. ನಾವು ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಿದ್ರೆ, ಇಲ್ಲ ಅವರು ನಮ್ಮ ಕಾಲು ಎಷ್ಟು ಉದ್ದ ಆಯಿತು ಅದಕ್ಕಿಂತ ಎಕ್ಸ್ಟ್ರಾ ಕಾಲು ಚಾಚ್ತೀವಿ, ಅದಕ್ಕಿಂತ ಎಕ್ಸ್ಟ್ರಾ ಹಾಸಿಗೆ ಹೋಲಿಸ್ಕೊಂತೀವಿ, ಈ ತರ ಹಗರಣ ಮಾಡಿ ಅಂತ ಹೇಳ್ತಾರೆ. ಯಾರು ಹೇಳೋದು? ನಮ್ಮನ್ನಾಳುವಂತ ರಾಜಕಾರಣಿಗಳು ಹೇಳೋದು. ಇನ್ನು ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ನೀವು ಈ ಮೇನ್ ಸ್ಟ್ರೀಮ್ ಮಾಧ್ಯಮನ ನೋಡಿರ್ತೀರ. ಬೆಳಗಿಂದ ಸಂಜೆವರೆಗೂ ಹೊಡೆದಿದ್ದ ಕತೆ ಹೊಡಿತಾನೇ ಇರ್ತಾರೆ. ಅಲ್ಲಿ ಆ ಹಗರಣ ಆಯಿತು, ಇಲ್ಲಿ ಈ ಹಗರಣ ಆಯಿತು, ಅಲ್ಲಿ ಅವನ್ ಸತ್ತ, ಇಲ್ಲಿ ಇವನ್ ಸತ್ತ. ಈ ನ್ಯೂಸನ್ನ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೇಳಿ ನಿಮಗೂ ತಲೆ ಕೆಟ್ಟು ಕೆರೆಯಾಡೋಗಿರುತ್ತೆ. ನಿಮಗೂ ಮೊದಲೇ ಟೈಮ್ ಇರಲ್ಲ. ನಿಮಗೆ ಕೆಲ್ಸಕ್ಕೆ ಹೋಗ್ಬೇಕು, ನಿಮ್ಮ ಹೆಂಡತಿ ಮಕ್ಕಳು ಸಾಕಬೇಕು, ನೀವು ದುಡಿದ್ರೆ ಮಾತ್ರ ನಿಮ್ಮ ಮನೆಗೆ ಆವತ್ತಿನ ದಿನದ ಊಟ. ಇಷ್ಟು ಬ್ಯುಸಿಯಾಗಿರೋ ನಿಮಗೆ ಈ ಒಂದು ಮ್ಯಾಟರ್ಗಳನ್ನೆಲ್ಲ ತಲೆಗೆ ಹಾಕೊಳ್ಳೋಷ್ಟು ಪುರ್ಸೊತ್ತಿಲ್ಲ, ಟೈಮ್ ಕೂಡ ಇಲ್ಲ. ಆದ್ರೆ ನಿಮಗೆ ಈ ವಿಚಾರಗಳನ್ನ ಹೇಳಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. ತೇಜ, ಕತೆ ಹೊಡೆದಿ ಸಾಕು, ಮೇನ್ ಮ್ಯಾಟ್ರಿಗೆ ಬಾ ಅಂತೀರಾ? ಬರ್ತೀನಿ, ಮೇನ್ ಮ್ಯಾಟ್ರಿಗೆ ಬಂದೇ ಬರ್ತೀನಿ. ವಿಡಿಯೋ ಮಾಡ್ತಿರೋದೇ ಆ ಮ್ಯಾಟ್ರ್ ಹೇಳೋದಕ್ಕೋಸ್ಕರ ಬಂದೇ ಬರ್ತೀನಿ. ನಿಮಗೆ KPSC ಗೊತ್ತಲ್ವಾ? ಅದೇ ರೀ, ನಮ್ಮ ರಾಜ್ಯದ ಯುವಜನತೆಗೆ ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಆಳ್ಬಾವಿಗೆ ತಳ್ಳುತ್ತಲ್ಲ, ಅದೇ ಈ ಹಗರಣಗಳ ಫ್ಯಾಕ್ಟ್ರಿ. ಆ KPSC ಬಗ್ಗೆನೆ ಇವತ್ತಿನ ಈ ವಿಡಿಯೋ. ಈ ಹಗರಣದ ಫ್ಯಾಕ್ಟರಿಯ ಮೊದಲನೇ ಹಗರಣ ನಡೆದಿದ್ದು ಯಾವಾಗ ಅಂದ್ರೆ 1998ರಲ್ಲಿ. ಇಲ್ಲೊಂದು ಟೈಮ್ ಪೀರಿಯಡ್ ಇದೆ, 1998, 1999, 2004 ಅಂತ. ಈ ಟೈಮ್ ಪೀರಿಯಡ್ ಪ್ರಕಾರ ಅವತ್ತಿನ ಅಂದ್ರೆ 1998ರ KPSC ಸ್ಕ್ಯಾಮಿನ ಆಗಿನ ಚೇರ್ಮನ್ ಆಗಿದ್ದವರು ಡಾಕ್ಟರ್ HN ಕೃಷ್ಣ ಅಂತ. ಹಾಗೆ KPSCಯ ಕಾರ್ಯದರ್ಶಿಯಾಗಿದ್ದವರು AK ಮೋನಪ್ಪ ಅಂತ. 1998ರಲ್ಲಿ ನಡೆದಿದ್ದಿಷ್ಟೇ. ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು ಒಂದಷ್ಟು ಜನ ವಿದ್ಯಾರ್ಥಿಗಳು KPSCಲಿ ಅಧಿಕಾರಿಗಳಾಗಿದ್ದಾರೆ. ಸೊ KPSC ನೇಮಕಾತಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದ ಹಗರಣ ನಡೆದಿದೆ ಅನ್ನೋ ವಿಚಾರ ತಿಳಿದಂತಹ ಕೆಲವು ವಿದ್ಯಾರ್ಥಿಗಳು ಸೀದಾ ಹೈಕೋರ್ಟ್ ಮೊರೆ ಹೋಗಿ ಆಗಿನ ಚೇರ್ಮನ್ ಆಗಿದ್ದಂತಹ ಡಾಕ್ಟರ್ HN ಕೃಷ್ಣ ಅವ್ರ ವಿರುದ್ಧ ದೂರನ್ನ ದಾಖಲಿಸ್ತಾರೆ. ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರ ಒಂದನ್ನು ಹೇಳ್ತೀನಿ. 1998ರಲ್ಲಿ ಚೇರ್ಮನ್ ಆಗಿದ್ದಂತಹ ಡಾಕ್ಟರ್ HN ಕೃಷ್ಣ ಅವ್ರಿಗೂ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಮಣ್ಣಿನ ಮಗ HD ದೇವೇಗೌಡರಿಗೂ ಒಂದು ಸ್ನೇಹ ಸಂಬಂಧ ಇತ್ತಂತೆ. HD ದೇವೇಗೌಡರ ಕೃಪಾ ಕಟಾಕ್ಷದಿಂದಾನೇ ಡಾಕ್ಟರ್ HN ಕೃಷ್ಣ ಅವರು KPSCಯ ಚೇರ್ಮನ್ ಆದ್ರಂತೆ. ಸೊ ಚೇರ್ಮನ್ ಆದ್ಮೇಲೆನೆ ಅವ್ರ ಹಗರಣ ಮಾಡಕ್ ಶುರು ಮಾಡಿದ್ರಂತೆ. ಸೊ ಇದು 1998ರ ಸ್ಕ್ಯಾಮ್. ಈ ಹಗರಣ ಫ್ಯಾಕ್ಟರಿಯ ಮತ್ತೊಂದು ಸ್ಕ್ಯಾಮ್ ನೋಡೋಣ, 2011ರಲ್ಲಿ ಆಗಿರುವಂತದ್ದು. ಈ KPSCಯ ಹಗರಣದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ದುಡ್ಡಿನ ಹಗರಣದ ಒಂದು ಸ್ಕ್ಯಾಮ್ ನಡೆಯುತ್ತೆ.
ದುಡ್ಡಿನ ಹಗರಣ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಅಲ್ಲ, ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಹಗರಣ ನಡೆಯುತ್ತೆ. ಈ 2011 ಸ್ಕ್ಯಾಮ್ನ ಮೇನ್ ವಿಕ್ಟಿಮ್ ಬಂದು ಒಬ್ಬ ದಲಿತ ಮಹಿಳೆ. ಅವ್ರ ಹೆಸರು ಡಾಕ್ಟರ್ ಮೈತ್ರಿ ಅಂತ. ಈ ಡಾಕ್ಟರ್ ಮೈತ್ರಿಗೆ KPSCಯ ಲೇಡಿ ಮೆಂಬರ್ನ PA ಒಬ್ರು ಈ ರೀತಿ ಡಿಮ್ಯಾಂಡ್ ಮಾಡ್ತಾರೆ. ಏನಂತ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ, ನಿನಗೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಬೇಕು ಅಂದರೆ ಆ ಪೋಸ್ಟ್ ನಿನಗೆ ಬೇಕಂದ್ರೆ ನೀನು 70 ಲಕ್ಷದಿಂದ 1.25 ಕೋಟಿ ರೂಪಾಯಿ ಕೊಟ್ಟರೆ ಮಾತ್ರ ನಾವು ನಿನಗೆ ಆ ಪೋಸ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಈ ರೀತಿ ಡಿಮ್ಯಾಂಡ್ ಮಾಡೋಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಅವತ್ತಿನ KPSCಯ ಚೇರ್ಮನ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಒಂದು ಅಮೌಂಟ ಫಿಕ್ಸ್ ಮಾಡಿರ್ತಾರೆ. ಯಾರು 45ರಿಂದ 75 ಲಕ್ಷ ರೂಪಾಯಿ ಕೊಡ್ತಿರೋ ಅವ್ರಿಗೆ ಮಾತ್ರ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ. ಆದ್ರೆ ಇಲ್ಲಿ ಮೈತ್ರಿ ಅವ್ರಿಗೆ 70ರಿಂದ 1.25 ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ರು. ಕಾರಣ ಏನ್ ಗೊತ್ತಾ? ಮೈತ್ರಿ ಅವರು ಟಾಪರ್ ಆಗಿದ್ರು KPSC ಎಕ್ಸಾಮ್ ಅಲ್ಲಿ. ನೀವಿಲ್ಲಿ ಪ್ರಶ್ನೆ ಮಾಡ್ತೀರಾ, ಅಲ್ಲ ತೇಜ, ಹುಡುಗಿ ಟಾಪರ್ ಅಂತ ಹೇಳ್ತೀಯ. ಟಾಪರ್ ಅಂದ ಮೇಲೆ ಅವಳಿಗೆ ಮೆರಿಟ್ ಆಧಾರದ ಮೇಲೆ ಕೆಲಸ ಕೊಡಬೋದಿತ್ತಲ್ವಾ? ಸರ್ಕಾರಿ ಕೆಲಸ ದೇವ್ರ ಕೆಲಸ ತಾನೆ. ಈ KPSC ಅವರು ಆಕೆಗೆ ಕೆಲಸ ಕೊಡಬೋದಿತ್ತಲ್ವಾ? ಯಾಕೆ ಕೆಲಸ ಕೊಡ್ಲಿಲ್ಲ ಅಂತ ನೀವೇನ ಪ್ರಶ್ನೆ ಮಾಡಿದ್ರೆ, ಹೌದು, ಸರ್ಕಾರಿ ಕೆಲಸ ದೇವ್ರ ಕೆಲಸನೇ. ದುಡ್ಡಿದ್ರೆ ಮಾತ್ರ ದೇವ್ರ ಕೆಲಸ. ದುಡ್ಡಿಲ್ಲ ಅಂದ್ರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಲ್ಲ, ತಿಪ್ಪಿ ಆಯೋ ಕೆಲಸ. ಇಲ್ಲಿ ಯಾರ ಹತ್ರ ದುಡ್ಡಿರುತ್ತೋ ಅವನಿಗೆ ಮಾತ್ರ ಸರ್ಕಾರಿ ಕೆಲಸ. ದುಡ್ಡು ಯಾರ ಹತ್ರ ಇಲ್ವೋ ಅವನಿಗೆ ಭಿಕ್ಷಕನ ಕೆಲಸ. ನಮ್ಮ ವಿಧಾನಸೌಧದಲ್ಲಿ ಮೇಲ್ಗಡೆ ಬರೆದಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅದನ್ನ ಮೊದಲು ಚೇಂಜ್ ಮಾಡಿಸ್ಬೇಕು. ಸರ್ಕಾರಿ ಕೆಲಸ ದುಡ್ಡಿದ್ದವ್ರಿಗೆ ಮಾತ್ರ ಅಂತ. ಅವಾಗ ಚೆನ್ನಾಗಿರುತ್ತೆ. ಎಷ್ಟೋ ಜನ ಗೌರ್ಮೆಂಟ್ ಎಕ್ಸಾಮ್ ಬರೀತಾರಲ್ಲ, ಅವ್ರು ಅದನ್ನ ನೋಡಿ ಇನ್ಮೇಲೆ ನಮ್ ಗೌರ್ಮೆಂಟ್ ಎಕ್ಸಾಮ್ ಬೇಡಪ್ಪ, ನಮ್ಮ ಅಪ್ಪ ಅಮ್ಮನ್ ಸಾಕ್ಲಿಕ್ಕೆ ನಾವು ಕೂಲಿ ಕೆಲಸ ಆದ್ರೂ ಮಾಡಿ ಸಾಕಂತೀವಿ ಅನ್ನೋ ಮಟ್ಟಕ್ಕೆ ಬರ್ಬೇಕು. ಅವರು ಸರ್ಕಾರದ ಕಡೆ ಗಮನನೇ ಕೊಡಬಾರದು. ಎಷ್ಟೋ ಜನ ಸರ್ಕಾರಿ ಕೆಲಸ ಅನ್ಕೊಂಡು ತಮ್ಮ ಏಜ್ ಬಾರ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂತ ಉದಾಹರಣೆಗಳಿವೆ. ನಿಮ್ಮ ಈ ಪ್ರಶ್ನೆಗೆ ಇದೇ ಉತ್ತರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರಿ, ಅದನ್ನ ಬಿಡಿ. ಈಗ ಮೇನ್ ವಿಷಯಕ್ಕೆ ಬರೋಣ. ನೀವು ಮೈತ್ರಿ ಅವರಿಗೆ ಕೆಲಸ ಸಿಗ್ತಾ ಅಂತ ಕೇಳಿದ್ರೆ ಉತ್ತರ ಇಷ್ಟೇ, ಮೈತ್ರಿ ಅವ್ರಿಗೆ ಕೆಲಸ ಸಿಗ್ಲಿಲ್ಲ. ಆದ್ರೆ ಮೈತ್ರಿ ಅವರು ತಮ್ಮ ಕಾನೂನು ಹೋರಾಟನ ಬಿಡ್ಲಿಲ್ಲ, ಹೋರಾಟ ಮುಂದುವರಿಸ್ತಾರೆ. 2013ರಲ್ಲಿ CM ಆಗಿದ್ದಂತಹ ಈಗಿನ ಸಿದ್ದರಾಮಯ್ಯನವರು KPSCಯಲ್ಲಿ ಹಗರಣ ನಡೆದಿದೆ, ಈ ಒಂದು ಹಗರಣಕ್ಕೆ ಸೂಕ್ತ ತನಿಖೆ ಆಗ್ಬೇಕು ಅಂತ ಒಂದು ಆದೇಶ ಕೊಡುವಷ್ಟರ ಮಟ್ಟಿಗೆ ಮೈತ್ರಿ ಅವರ ಹೋರಾಟ ಇತ್ತು. ಕೊನೆಗೆ ಅವತ್ತಿನ KPSC ಚೇರ್ಮನ್ ಆಗಿದ್ದಂತಹ ಗೊನಲು ಭೀಮಪ್ಪ ಮತ್ತು 5 ಜನ KPSC ಮೆಂಬರ್ಗಳ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ. ಸೊ ಇದು 2011ರ ಸ್ಕ್ಯಾಮ್. ಈಗ 2015ರ ಸ್ಕ್ಯಾಮ್ಗೆ ಹೋಗೋಣ. ಈ 2015ರ ಸ್ಕ್ಯಾಮು ಯಾವ ರೀತಿ ಇತ್ತಂದ್ರೆ, AC, DYSP, ತಹಶೀಲ್ದಾರ್ ಹುದ್ದೆಗಳೆಲ್ಲ ಕೋಟಿಗೆ ಡೀಲ್ ಆಗ್ಬಿಡಿತ್ತು. 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಗೋಲ್ಮಾಲ್ ಆಗಿದೆ, ನಮ್ಗೆ ಪ್ರಶ್ನೆ ಪತ್ರಿಕೆ ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳಿದ್ರೆ ಈ KPSC ಹಿಂದೆ ಮುಂದೆ ನೋಡ್ತಿತ್ತು. ಹೈಕೋರ್ಟ್ ನ ಆದೇಶ ಇದ್ರೂ ಕೂಡ KPSC ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆನ ಕೊಡ್ಲೇ ಇಲ್ಲ. OMR ಶೀಟ್ ನ ತಿದ್ದುವಂತ ಕೆಲಸ KPSC ಮಾಡಿತ್ತು. ಡಿಜಿಟಲ್ ವ್ಯಾಲ್ಯೂಯೇಷನ್ ಇದ್ರೂ ಕೂಡ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಲ್ಲಿ ಗೋಲ್ಮಾಲ್ ಮಾಡಿತ್ತು KPSC. ಈ ರೀತಿ ಆರೋಪಗಳನ್ನ ಅವತ್ತಿನ ನೊಂದಂತಹ ವಿದ್ಯಾರ್ಥಿಗಳು ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನು ಹೇಳ್ಕೊಂತಾರೆ. ನೀವಿಲ್ಲಿ ಕೇಳಬಹುದು, ಏನ್ ತೇಜ, ಇದು KPSCನ ಅಥವಾ ಬಡವರ ಮಕ್ಕಳ ರಕ್ತ ಇರೋ ಪ್ರಾಣಿನ ಅಂತ. ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ, ಇದು KPSC ಅಲ್ಲ, ಹಗರಣಗಳ ಫ್ಯಾಕ್ಟರಿ ಅಂತ. ಸೊ ಇದು 2015ರ ಸ್ಕ್ಯಾಮ್. ಇವಾಗ ಬರೋಣ 2024ನ KPSC ಸ್ಕ್ಯಾಮ್ ಬಗ್ಗೆ. ನಿಮ್ಮೆಲ್ಲರಿಗೂ ಗೊತ್ತು 2024ರಲ್ಲಿ KPSC ಯಾವ ರೀತಿ ಕ್ವಶನ್ ಪೇಪರ್ ಅಲ್ಲಿ ಸ್ಕ್ಯಾಮ್ ಮಾಡಿದೆ ಅಂತ. ಈ ಹಗರಣದ ಮೇನ್ ಥೀಮ್ ಏನ್ ಗೊತ್ತಾ? ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ಅವಮಾನ. ಹೌದು, ಈ KPSC ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡಕ್ಕೆ, ಕನ್ನಡತನಕ್ಕೆ, ಕನ್ನಡಿಗರಿಗೆ ಅವಮಾನ ಮಾಡಿದೆ ಅಂದ್ರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಾಕರಣ ದೋಷ, ಮುದ್ರಣ ದೋಷ, ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡ್ಬೇಕಾದ್ರೆ ದೋಷ, ಒಟ್ಟಿನಲ್ಲಿ ಇಡೀ ಪೇಪರ್ ದೋಷಪೂರಿತವಾಗಿ ತುಂಬಿ ತುಳುಕಾಡ್ತಿದೆ. ಅಷ್ಟರ ಮಟ್ಟಿಗೆ ಕನ್ನಡ ಮತ್ತು ಕನ್ನಡತನಕ್ಕೆ ಅವಮಾನ ಮಾಡಿದೆ. ಈ ರೀತಿಯ ತಪ್ಪು ತರ್ಜುಮೆಗಳನ್ನ ಮಾಡಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಜೀವನದಲ್ಲಿ ಮತ್ತು ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಿದೆ KPSC. ಯಾವಾಗ ಈ ಹಗರಣದ ಕಾವು ದೊಡ್ಡ ಮಟ್ಟದ ಹೋರಾಟದ ಸ್ವರೂಪ ಪಡ್ಕೊಂತೋ ಅವಾಗ CMಗೆ ತಲೆನೋವು ಶುರು ಆಯ್ತು. ಮೊದ್ಲೇ ಸಿದ್ದರಾಮಯ್ಯನವರಿಗೆ ಮೂಡ ಅಂತೆ, ವಾಲ್ಮೀಕಿ ಅಂತೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತೆ, ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ರಾಜಮನೆತನದೊಂದಿಗೆ ಯುದ್ಧ ಅಂತೆ, ಇಷ್ಟೊಂದೆಲ್ಲ ತಲೆನೋವಿರುವಂತ ಸಿದ್ದರಾಮಯ್ಯನವರಿಗೆ ಈ KPSC ಹಗರಣ ಹೆಂಗಾಯ್ತು ಅಂದ್ರೆ ಬ್ಯಾಕಲ್ಲಿ ಮೆಣಸಿನಕಾಯಿ ಇಟ್ಟಂಗ ಆಗೋಯ್ತು. ಮೆಣಸಿನಕಾಯಿ ಉರಿ ತಡೆಲಾರ್ದೆ CM ಇಮಿಡಿಯೇಟ್ ಆಗಿ ಒಂದು ಟ್ವೀಟ್ ಮಾಡ್ಬಿಡ್ತಾರೆ,
ಏನಂತ ಟ್ವೀಟ್ ಮಾಡ್ತಾರೆ ಅಂದರೆ, ಇನ್ನೊಂದು 2 ತಿಂಗಳಲ್ಲಿ ಎಕ್ಸಾಮ್ ಮಾಡ್ತೀವಿ, ಯಾರೆಲ್ಲ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೋ, ಯಾರೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಎಲ್ಲ ತಪ್ಪು ಮಾಡಿದಾರೋ ಅವ್ರನ್ನೆಲ್ಲ ನಾವು ಅಮಾನತು ಮಾಡ್ತೀವಿ ಅಂತ ಟ್ವೀಟ್ ಮಾಡಿ ಬಿಸಾಕ್ತಾರೆ. ಸೊ ಟ್ವಿಟ್ಟರ್ನಲ್ಲೇ ಒಂದು ಖಡಕ್ ಆಗಿರೋ ಆದೇಶನ ಹೊರಡಿಸ್ಬಿಡ್ತಾರೆ CM ಸಿದ್ದರಾಮಯ್ಯನವರು. ಯಾವಾಗ CM ಟ್ವೀಟ್ ಮಾಡ್ತಾರೋ ಆ ಒಂದು ಟ್ವೀಟು ಸಿಕ್ಕಾಬಿಟ್ಟು ವೈರಲ್ ಆಗೋಗುತ್ತೆ. ಸಿದ್ದರಾಮಯ್ಯನವರ ಟ್ವೀಟ್ ಇಟ್ಕೊಂಡು HR ರಂಗನಾಥ್ ಅವರು ಹಿಗ್ಗಾ ಮುಗ್ಗ ಸಿದ್ದರಾಮಯ್ಯನ ಉಗಿದು ಉಪ್ಪಿಂಗ್ ಹಾಕ್ಬಿಡ್ತಾರೆ. HR ರಂಗನಾಥ್ ಅವರು CMಗೆ ಉಗಿದಿರುವಂತ ವಿಡಿಯೋನ ಪ್ಲೇ ಮಾಡ್ತೀನಿ, ಒಮ್ಮೆ ನೋಡ್ಕೊಂಡ್ ಬನ್ನಿ. ಮುಂಬರುವ ಪರೀಕ್ಷೆಯನ್ನು ಅತ್ಯಂತ ಜವಾಬ್ದಾರಿತವಾಗಿ ಸಮರ್ಪಕವಾಗಿ ನಡೆಸುವ ಕ್ರಮ ತೆಗೆದುಕೊಳ್ಳುತ್ತೀವಿ. ನಡೆಯದೇ ಇದ್ರೆ ಚೀಫ್ ಮಿನಿಸ್ಟರ್ ಸಸ್ಪೆಂಡ್ ಮಾಡಬೇಕಂಗಾರೆ ಶುಡ್ ಬಿ ಸಸ್ಪೆಂಡ್ ದ ಚೀಫ್ ಮಿನಿಸ್ಟರ್. ಅಮಾನತಿನಲ್ಲಿ ಇಡಬೇಕು ಮುಖ್ಯಮಂತ್ರಿನಾಗ. 2 ಜನ ತರ್ಜುಮೆ ಮಾಡಿದವ್ರನ್ನ 3 ಜನನು ಈಗ ಸಸ್ಪೆಂಡ್ ಮಾಡ್ತೀವಿ ಅಂತೀರಲ್ಲ ಮುಖ್ಯಮಂತ್ರಿಗಳೇ. ಯಾರ ಮನೆ ದುಡ್ಡ್ರಿ ಇದಕ್ಕಾಗಿದ್ದ ಖರ್ಚು? ನಿಮ್ಮನೆ ದುಡ್ಡ? ಚೀಫ್ ಮಿನಿಸ್ಟರ್ ಮನೆ ದುಡ್ಡ? ನಿಮ್ಗೇನ್ರಿ ಹೋಗಬೇಕು? ಅಥವಾ KPSC ಕೂತಿದಾರಲ್ಲ ಗಣಂದಾರಿ ಕಚಡ ಅವ್ರ ದುಡ್ಡ? ಇನ್ನೊಂದ್ಸರಿ ಎಕ್ಸಾಮ್ ಮಾಡ್ತೀನಿ, ಇನ್ನೊಂದ್ಸರಿ ಟ್ಯಾಕ್ಸ್ ಪೇಯರ್ ದುಡ್ಡು ಕಟಸ್ರಿ ದುಡ್ಡನ್ನ KPSC ಅವರಿಂದ ನಾಚಿಕೆನೂ ಆಗಲ್ವಾ? ಮಾನ ಮರ್ಯಾದೆ ಲಜ್ಗೆಟ್ಟವ್ರಿಗೆ ಆಡ್ತಿರಲ್ಲ ಸರ್ಕಾರದವರು ನೀವಿಬ್ರು. ವಿಡಿಯೋ ನೋಡಿದ್ರಾ? ಸೊ ಅದನ್ನ ಅಲ್ಲಿಗೆ ಬಿಡಿ. ನಾನು ನಿಮಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. CM ಅವ್ರು ಹೇಳಿರುವಾಗ ಇನ್ನೊಂದು 2 ತಿಂಗಳಲ್ಲಿ KPSC ಎಕ್ಸಾಮ್ನ ಎಕ್ಸಾಮ್ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ನಮ್ಮ ಕಳೆ ಏನು ಗೊತ್ತಾ, ಈ ಬಾರಿ ಆದ್ರೂ ಪ್ರಶ್ನೆ ಪತ್ರಿಕೆನ ಸರಿಯಾಗಿ ರೆಡಿ ಮಾಡಿ. ಯಾಕಂದ್ರೆ ನೀವು ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಡಿ, ನೀವು ತಯಾರು ಮಾಡ್ತಿರುವಂಥ ಪ್ರಶ್ನೆ ಪತ್ರಿಕೆ ನಿಮ್ಮ ದುಡ್ಡಾಗಿ ನೀವು ತಯಾರಿಸ್ತಾ ಇಲ್ಲ, ಜನರ ತೆರಿಗೆ ದುಡ್ಡಲ್ಲಿ ನೀವು ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿ ಅದನ್ನ ಕಷ್ಟಪಟ್ಟು ಎಕ್ಸಾಮ್ಗೆ ಓದ್ಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದೀರಾ. ಆ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಫೀಸ್ ಅಂತ ಕಟ್ಟಿರ್ತಾರೆ. ಸೊ ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಈ ಸಲ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿ ಅನ್ನೋದೇ ನಮ್ಮ ಕಳಕಳಿ. ಸೊ ಇದು KPSCಯ ಕರ್ಮಕಾಂಡ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ನಾನು ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ.